ಅಂದರೆ ಒಮ್ಮೆ ದೇವ ಸಭೆ ಅಂದರೆ ದೇವಾನುದೇವತೆಗಳೆಲ್ಲ ಸೇರಿಬಿಟ್ಟು ಒಂದು ಸಭೆಯನ್ನು ಸೇರ್ತಾರೆ. ಆ ಸಭೆಯನ್ನು ಸೇರಿದಾಗ ಆಗ ಅಲ್ಲಿ ಇಂದ್ರದೇವನು ಕೇಳ್ತಾನೆ, ಭೂಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಎಂದು ಕೇಳಿದ ತಕ್ಷಣವೇ ವಸಿಷ್ಠರಲ್ಲಿ ವಿಚಾರಿಸ್ತಾರೆ, ಅಂದರೆ ವಸಿಷ್ಠ ಮಹರ್ಷಿಗಳ ಹತ್ರ ವಿಚಾರಿಸ್ತಾರೆ. ಆಗ ಅಯೋಧ್ಯೆಯನ್ನು ಆಳುತ್ತಿರುವಂತಹ ಹರಿಶ್ಚಂದ್ರ ರಾಜನು ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸ್ತಾನೆ. ಅಂದರೆ ಇಂದ್ರನು ಕೇಳಿದಂಥ ಪ್ರಶ್ನೆಗೆ ವಸಿಷ್ಠರು ಉತ್ತರವನ್ನು ಕೊಡ್ತಾರೆ. ಇಲ್ಲ, ಈಗ ಅಯೋಧ್ಯೆ ನಗರದಲ್ಲಿ ಹರಿಶ್ಚಂದ್ರ ಎನ್ನುವಂಥ ಒಬ್ಬ ಮಹಾರಾಜ ಇದ್ದಾನೆ, ಅವನು ಸತ್ಯವಂತನಾಗಿದ್ದಾನೆ, ಸತ್ಯವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಸತ್ಯವನ್ನು ಅವನು ನಿಷ್ಠೆಯಿಂದ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಸಾಲದಕ್ಕೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳು ಒಂದು ಸ್ವಲ್ಪ ಕೂಡ ಸುಳ್ಳು ಬರೋದಿಲ್ಲ ಅಂತ